ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ನಿನ್ನನ್ನು ತಡೆದಿದ್ದು ಅವನ ಮೇಲಿನ ವ್ಯಾಮೋಹದಿಂದ ಅಲ್ಲ, ಮೂರನೇ ಅವ್ರ ಜೊತೆ ಜಗಳ ಬೇಡ ಅಂತ. ಅಪ್ಪನ ಅಂಶನೇ ಅವನಲ್ಲಿ ಇಲ್ಲ ಅಂದಮೇಲೆ ಆ ಮನೆಗೆ ಏನು ಬೆಲೆ ಇದೆ? ಅಣ್ಣ ತಮ್ಮಂದಿರ ಸಂಬಂಧಕ್ಕೆ ಏನು ಬೆಲೆ? ಆ ಮನೆ ಅವನೇ ಇಟ್ಕೊಳ್ಳಿ, ನಾವು ನಮ್ಮ ಪಾಡಿಗೆ ನಮ್ಮ ಜೀವನನ ನಡೆಸೋಣ ಅಂತ JP ಭಾರ್ಗವಿ ಮತ್ತು ಅರ್ಜುನ್ ಹತ್ರ ಹೇಳ್ತಿರ್ತಾರೆ. ಅವ್ರು ಮಾಡಿರೋ ತಪ್ಪನ್ನು ಮರ್ತುಬಿಡಿ ಅಂತ ಹೇಳ್ತಿದ್ದೀರಾ ಅಂತಾಳೆ ಭಾರ್ಗವಿ. ಇಲ್ಲ, ಅವನು ನನ್ನ ಜಗಳ ನನ್ನ ಜೊತೆನೇ ಮುಗ್ದು ಹೋಗಲಿ, ನೀವು ಯಾರೂ ಇದರಲ್ಲಿ ಇನ್ವಾಲ್ವ್ ಆಗೋದು ಬೇಡ. ಅವನಿಗೆ ಹೇಗೆ ಬೇಕೋ ಹಾಗೆ ಅವನು ಬದುಕೊಳ್ಳಿ, ನೀವಿನ್ನೂ ಅವನ ತಂಟೆಗೆ ಹೋಗಬಾರ್ದು ಅಂತಾರೆ JP. ನಿಮ್ಮ ದೊಡ್ಡತನನ ಅವರು ಅರ್ಥ ಮಾಡ್ಕೊಳ್ಳಲ್ಲ ಮಾವ, ಇನ್ನೂ ಸೊಕ್ಕಲ್ಲಿ ಮೆರಿತಾರೆ ಅಂತಾಳೆ ಭಾರ್ಗವಿ. ಬೇಡ ಅಂತ ಹೇಳಿದ್ನಲ್ಲ, ನೀವಿಬ್ಬರು ಈ ವಿಷಯನ ಮರ್ತುಬಿಡಿ ಅಂತಾರೆ JP. ಅಲ್ಲ ಡ್ಯಾಡ್, ನೀವು ಹೇಳೋದನ್ನು ಕೇಳಿದರೆ ಈ ಕೇಸನ್ನು ಮರ್ತುಬಿಡಿ ಅನ್ನೋ ಹಾಗಿದೆಯಲ್ಲ ಅಂತಾನೆ ಅರ್ಜುನ್. ಆಗ ರೌಡಿ ಬಂದು ಅರ್ಜುನ್ ಬೆನ್ನಿಗೆ ಹೊಡಿತಾನೆ. ಅರ್ಜುನ್ ಬೀಳ್ತಾನೆ. ಭಾರ್ಗವಿ ಮತ್ತು JP ಅರ್ಜುನ್ನ ಹಿಡ್ಕೋತಾರೆ. ಆಗ ರೌಡಿಗಳು JPನ ತಳ್ಳಿ ಭಾರ್ಗವಿನ ಗಟ್ಟಿಯಾಗಿ ಹಿಡ್ಕೋತಾರೆ. ಈಚೆ ಬೃಂದ ಹಾಸ್ಪಿಟ್ಲ್ನಲ್ಲಿ ಕಣ್ಣಿಗೆ ಗ್ಲಾಸ್ ಹಾಕ್ಕೊಂಡು ತಲೆ ಮೇಲೆ ಬಟ್ಟೆನ ಹಾಕ್ಕೊಂಡು ಕೂತಿರ್ತಾಳೆ. ಆಗ ಅವಳಿಗೆ ಕಾಲ್ ಬರುತ್ತೆ. ಹಲೋ ಅಂತಾಳೆ ಬೃಂದ. ಹಲೋ ಬೃಂದ, ಎಲ್ಲಿ ಹಾಳಾಗಿ ಹೋಗಿದ್ಯಾ? ಮನೇಲಿ ಎಲ್ಲೂ ಕಾಣಿಸ್ತಿಲ್ವಲ್ಲ ಅಂತಾರೆ ನಿರ್ಮಲಾ. ಅತ್ತೆ, ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಅದಕ್ಕೆ ಬಂದಿದ್ದೆ ಅಂತಾಳೆ ಬೃಂದ. ಅಂಥದ್ದೇನು ಗನಂದಾರಿ ಕೆಲಸ ಇರೋದು ನಿನಗೆ? ಅಲ್ಲ ಕಣೆ, ನಾನು ಹೇಳಿದ ಒಂದು ಕೆಲಸ ಬಿಟ್ಟು ಮಿಕ್ಕಿದ್ದನ್ನೆಲ್ಲ ನಿನಗೆ ಇಂಪಾರ್ಟೆಂಟ್ ಅಲ್ವಾ? ನಿನ್ನ ಗಂಡ ಯಾವಾಗಲೂ ಮನೆಯಿಂದ ಹೋಗ್ತಾನೆ, ಯಾವಾಗಲೂ ಮನೆಯಿಂದ ಬರ್ತಾನೆ. ಅವ್ನ ಮನೇಲಿರೋ ಟೈಮಲ್ಲಿ ನೀನು ಈ ಥರ ಬೀದಿ ಸುತ್ತುತ್ತಿದ್ರೆ ನಿಮಗೆ ಮಕ್ಕಳು ಯಾವಾಗ ಆಗುತ್ತೆ ಹೇಳು? ನಾನು ನನ್ನ ಸ್ವಂತ ಮಗನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಿನಗೆ ಮಗು ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಎಲ್ಲ ಹಾಳಾದ ಭಾರ್ಗವಿಯಿಂದ. ನಿನಗೆ ಸ್ವಲ್ಪನಾದರೂ ಮಗು ಬಗ್ಗೆ ಗಮನ ಇದೆಯಾ ಇಲ್ವಾ? ಹೇಳಿಬಿಡು ಅಂತಾರೆ ನಿರ್ಮಲಾ. ಅತ್ತೆ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ನಾನು ಅದೇ ಕೆಲಸದಲ್ಲಿ ಹಾಸ್ಪಿಟ್ಲಿಗೆ ಬಂದಿದ್ದೀನಿ ಅಂತಾಳೆ ಬೃಂದ. ಏನು ಹಾಸ್ಪಿಟ್ಲಿಗೆ? ಅಲ್ಲ ಕಣೆ, ಮಗುವನ್ನು ಮಾಡ್ಕೊಳ್ಳೋದಕ್ಕೂ ನೀನು ಹಾಸ್ಪಿಟ್ಲಿಗೆ ಹೋಗೋದಕ್ಕೂ ಏನು ಸಂಬಂಧ ಅಂತಾರೆ ನಿರ್ಮಲಾ. ಅತ್ತೆ, ನನ್ನ ಫ್ರೆಂಡು ಡೀಸೆಂಟಾಗಿ ಕನ್ವಿನ್ಸ್ ಆದ್ಲು, ಅವಳು ಏನೆಲ್ಲ ಡಯೆಟ್ ಮಾಡ್ತಾಳೆ ಅಂತ ಅವಳ ಹತ್ರ ತಿಳ್ಕೊಳಕ್ಕೆ ಬಂದೆ ಅಂತಾಳೆ ಬೃಂದ. ನೀನು ಇನ್ಫಾರ್ಮೇಷನ್ ತಗೊಂಡು ತಕ್ಷಣ ಕಾಗೇನೋ ಗುಬ್ಬಚ್ಚಿನೋ ಬಂದು ಮಗು ಇಟ್ಟು ಮನೆ ಮುಂದೆ ಹೋಗಲ್ಲಮ್ಮ. ನೀನು ಪ್ರೆಗ್ನೆಂಟ್ ಆಗಿದ್ರೆ ಮಾತ್ರ ನಿನಗೆ ಮಗು ಆಗೋದು. ಈ ಡಯೆಟ್ ಹಾಳು ಮೂಳು ಅನ್ನೋ ಯೋಚನೆನ ಮೊದಲು ನಿನ್ನ ತಲೆಯಿಂದ ತೆಗೆದಾಕು. ನೀನು ಚರಣ್ ಒಬ್ರನ್ನೊಬ್ಬರು ಅರ್ಥ ಮಾಡಿಕೊಂಡು ಒಟ್ಟಿಗೆ ಇದ್ದರೆ ಸಾಕು, ಮಿಕ್ಕಿದ್ದೆಲ್ಲ ತನ್ನಿಂದ ತಾನೇ ಆಗುತ್ತೆ ಅಂತಾರೆ ನಿರ್ಮಲಾ. ಅತ್ತೆ, ಈಗೀಗ ಚರಣ್ ಕೂಡ ನನ್ನ ಮಾತನ್ನು ಕೇಳ್ತಿದ್ದಾನೆ, ಆದಷ್ಟು ಬೇಗ ನಿಮಗೆ ಗುಡ್ ನ್ಯೂಸನ್ನು ಕೊಡ್ತೀನಿ ಅಂತಾಳೆ ಬೃಂದ. ಬಾಯಿ ಮಾತಲ್ಲಿ ಹೇಳೋದೇ ಆಯ್ತಲ್ಲ, ನೀನು ಹೇಗೆ ಬೇಜವಾಬ್ದಾರಿಯಿಂದ ತಿರ್ಕೊಂಡೇ ಇರು, ಭಾರ್ಗವಿ ನಿನಗಿಂತ ಮುಂಚೆನೇ ಗುಡ್ ನ್ಯೂಸ್ ಕೊಡ್ತಾಳೆ ನೋಡು ಬೃಂದ. ಮೊದಲನೇ ಮೊಮ್ಮಗನ ನೀನೇ ಕೊಡಬೇಕು, ಇಲ್ಲ ಅಂದರೆ ನಿನಗೆ ನಯಾ ಪೈಸೆನೂ ಸಿಗಲ್ಲ, ನೆನಪಿರಲಿ ಅಂತ ಕಾಲ್ ಕಟ್ ಮಾಡ್ತಾಳೆ ನಿರ್ಮಲಾ. ಆಗ ನರ್ಸ್ ಬಂದು ಭಾವನ ಅಂತ ಅಲ್ಲಿ ಬಿದ್ದಿರೋ ಬೃಂದ ಕಾರ್ಡ್ನ ತಗೋತಾಳೆ. ಆಗ ಬೃಂದ ಅದನ್ನು ಕಸ್ಕೋತಾಳೆ. ಮೇಡಮ್, ನೀವು ಭಾವನ ಅಲ್ವಾ ಅಂತಾಳೆ ನರ್ಸ್. ಹಾಂ ಅಂತಾಳೆ ಬೃಂದ. ಮೇಡಮ್, ಇದೆಲ್ಲ ಇಲ್ಲಿ ಕಾಮನ್. ಇಲ್ಲಿಗೆ ಬರೋ VIP ಪೇಷಂಟು ತಮ್ಮ ಐಡೆಂಟಿಟಿ ಗೊತ್ತಾಗಬಾರ್ದು ಅಂತ ಚೆಕಪ್ಗೆ ಬರ್ತಾರೆ. ನೀವು ಅದೇ ರೀತಿ ಬಂದಿದ್ದೀರಾ ಅನಿಸುತ್ತೆ. ಡೋಂಟ್ ವರಿ ಮೇಡಮ್, ಈ ವಿಚಾರ ಆಚೆಗೆ ಬರಲ್ಲ ಅಂತಾಳೆ ನರ್ಸ್. ಥ್ಯಾಂಕ್ ಯು. ಈ ವಿಷಯ ಯಾರಿಗೂ ಗೊತ್ತಾಗಲ್ಲ ಅಲ್ವಾ, ನಮ್ಮದೇನೇ ಇರುತ್ತೆ ಅಲ್ವಾ ಅಂತಾಳೆ ಬೃಂದ. ಖಂಡಿತವಾಗ್ಲೂ ಇಲ್ಲಿಗೆ ಬರೋ ಪೇಷಂಟ್ ಹೆಸರನ್ನು ನಾವು ಅಪ್ಪಿತಪ್ಪಿನೂ ಆಚೆ ಹೇಳಲ್ಲ, ನೀವು ಧೈರ್ಯವಾಗಿರ್ಬೋದು. ಇಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಹೊರತು ಹೊಸ ಸಮಸ್ಯೆ ಹುಟ್ಕೊಳ್ಳಲ್ಲ ಅಂತಾಳೆ ನರ್ಸ್. ಆಗ ಕಣ್ಣಿಗೆ ಹಾಕಿರೋ ಗ್ಲಾಸ್, ತಲೆ ಮೇಲಿರೋ ಬಟ್ಟೆನ ತೆಗಿತಾಳೆ ಬೃಂದ. ಬನ್ನಿ ಮೇಡಮ್, ಡಾಕ್ಟರ್ ನಿಮಗೆ ಕಾಯ್ತಿದ್ದಾರೆ ಅಂತ ನರ್ಸ್ ಬೃಂದನ ಕರ್ಕೊಂಡು ಹೋಗ್ತಾಳೆ. ಈಚೆ ರೌಡಿಗಳು, ಏಯ್ ನಿನಗೆ ಎಷ್ಟು ಧೈರ್ಯ ಇದ್ದರೆ ನಮ್ಮ ಜಗನ್ ಬಾಸ್ ಮೇಲೆ ಕೇಸ್ ಹಾಕ್ತೀರಾ? ಇವತ್ತು ನಾವು ಕೊಡೋ ಏಟಿಗೆ ಒಬ್ಬೊಬ್ಬರು ಮನೆಗೆ ಹೋಗಬಾರ್ದು, ಇಲ್ಲೇ ಬಿದ್ದು ಸಾಯಬೇಕು. ಅದು ಹೆಂಗೆ ನಾಳೆ ಕೋರ್ಟಿಗೆ ಹೋಗ್ತಿರೋ ನಾನು ನೋಡ್ತೀನಿ ಅಂತ ರೌಡಿ ಅರ್ಜುನ್ಗೆ ಬಾರಿಸ್ತಾನೆ. ಅರ್ಜುನ್ ಅಂತ ಭಾರ್ಗವಿ ಕೂಗ್ತಾಳೆ. ಅರ್ಜುನ್, ನಿಮ್ಮ ಹತ್ರ ಜಗನ್ ತಂಟೆಗೆ ಹೋಗಬೇಡ ಅಂತ ಮಾತ್ರ ಹೇಳಿದ್ದು, ಈ ಥರ ಪೊರ್ಕಿಗಳ ಹತ್ರ ಏಟ್ ತಿನ್ನಬೇಕು ಅಂತಲ್ಲ, ಒಬ್ಬರನ್ನು ಸುಮ್ಮನೆ ಬಿಡಬಾರ್ದು ಅಂತಾರೆ JP. ಆಗ ಅರ್ಜುನ್ ರೌಡಿನ ನೋಡ್ತಾನೆ. ಈಚೆ ಡಾಕ್ಟರ್ ಬೃಂದ ಹತ್ರ, ಹೇಳಿ ಮೇಡಮ್, ಏನು ಸಮಸ್ಯೆ ಇದೆ ಅಂತಾರೆ. ಡಾಕ್ಟರ್, ನಾನು ತಾಯಿ ಆಗಬೇಕು, ಅದಕ್ಕೆ ಏನೇನು ಪ್ರಯತ್ನ ಪಡಬೇಕು ಎಲ್ಲ ಪಡ್ತಿದ್ದೀನಿ, ಆದರೆ ರಿಸಲ್ಟ್ ಸಿಗ್ತಿಲ್ಲ. ನನ್ನ ಗಂಡ ನನ್ನಲ್ಲೇ ಏನೋ ಸಮಸ್ಯೆ ಇದೆ ಅಂತ ಡೌಟ್ ಪಡ್ತಿದ್ದಾನೆ. ಇದಕ್ಕೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಡಾಕ್ಟರ್, ಪ್ಲೀಸ್ ನೀವೇನಾದರೂ ಹೇಳ್ತೀರಾ ಅಂತಾಳೆ ಬೃಂದ. ಡೋಂಟ್ ವರಿ, ನಿಮ್ಮ ಪರಿಸ್ಥಿತಿ ನಮಗೆ ಅರ್ಥ ಆಗುತ್ತೆ. ಹಾಗಂತ ನಿಮ್ಮಲ್ಲೇ ಸಮಸ್ಯೆ ಇದೆ ಅಂತ ಹೇಳೋಕ್ಕಾಗಲ್ಲ. ಒಂದು ಸಲ ನಿಮ್ಮ ಹಸ್ಬೆಂಡ್ನ ಕರ್ಕೊಂಡು ಬನ್ನಿ, ಅವರನ್ನು ಚೆಕಪ್ ಮಾಡೋದಾ ಅಂತಾರೆ ಡಾಕ್ಟರ್. ಅದೆಲ್ಲ ಆಗಲ್ಲ, ನಾನು ಸರಿಯಾಗಿದ್ದೀನೋ ಇಲ್ವೋ ಅಂತ ಹೇಳೋಕ್ಕಾಗಲ್ವಾ ಅಂತಾಳೆ ಬೃಂದ. ಪ್ಯಾನಿಕ್ ಆಗಬೇಡಿ, ರಿಲ್ಯಾಕ್ಸ್ ಆಗಿರಿ. ಇವರು ನಮ್ಮ ಹೆಡ್ ನರ್ಸು,
ಮಾಯಾ ಅಂತ. ನಮ್ಮ ಹಾಸ್ಪಿಟ್ಲಿಗೆ ಬರೋ VIP ಪೇಷಂಟ್ಗಳನ್ನೆಲ್ಲ ಇವರೇ ಹ್ಯಾಂಡ್ಲ್ ಮಾಡೋದು. ಮೊದಲು ಒಂದಷ್ಟು ಟೆಸ್ಟ್ ಮಾಡೋಣ, ಅದಾದಮೇಲೆ ಏನಾಗಿದೆ ಅಂತ ಕೂತ್ಕೊಂಡು ಮಾತಾಡೋಣ ಅಂತಾರೆ ಡಾಕ್ಟರ್. ಸರಿ ಡಾಕ್ಟರ್, ಅದೇನು ಟೆಸ್ಟ್ ಮಾಡಬೇಕೋ ಮಾಡಿ, ಒಟ್ಟಿನಲ್ಲಿ ನನಗೆ ಮಗು ಆಗಬೇಕು ಅಷ್ಟೇ. ಅದೇನೋ 7 ತಿಂಗಳಲ್ಲಿ ಮಗು ಹುಟ್ಟುತ್ತೆ ಅಂತಾರಲ್ಲ, ಆ ಥರ ಆದರೂ ಪರವಾಗಿಲ್ಲ ನನಗೆ ಅಂತ ನರ್ಸ್. ಮತ್ತು ಡಾಕ್ಟರ್ ನಗೋದನ್ನು ನೋಡಿ, ಹಾಗಾಗೋದು ಕಷ್ಟ ಅಲ್ವಾ? ಪರವಾಗಿಲ್ಲ ಡಾಕ್ಟರ್, ಬೇರೆಯವರು ಪ್ರೆಗ್ನೆನ್ಸಿ ನಿಲ್ಲೋದಕ್ಕೆ ಏನಾದರೂ ಮೆಡಿಸಿನ್ ಇದ್ದರೆ ಕೊಡ್ತೀರಾ? ಆಗ ನನಗೆ 2 ತಿಂಗಳು ಪೋಸ್ಟ್ಪೋನ್ ಆದರೂ ಪರವಾಗಿಲ್ಲ ಅಂತಾಳೆ ಬೃಂದಾ. ಏನು ಹೇಳ್ತಿದ್ದೀರಾ ಭಾವನಾ? ನಾವಿಲ್ಲಿ ಮಗು ಆಗಬೇಕು ಅಂತ ಟ್ರೀಟ್ಮೆಂಟ್ ಕೊಡ್ತೀವಿ ಹೊತ್ತು ಮಗು ಆಗಬಾರ್ದು ಅಂತ ತಡೆಯೋದಕ್ಕಲ್ಲ. ಮಾಯಾ, ಇವರದ್ದು ಟೆಸ್ಟ್ ಮುಗಿಸಿ ಆಮೇಲೆ ರಿಪೋರ್ಟ್ ನೋಡಿ ಹೇಳ್ತೀನಿ ಅಂತಾರೆ ಡಾಕ್ಟರ್. ಆಗ ನರ್ಸ್ ಬೃಂದನ ಕರ್ಕೊಂಡೋಗಿ ಟೆಸ್ಟ್ ಮಾಡ್ತಾ, ಯಾಕೆ ಮೇಡಮ್ ಇಷ್ಟು ಟೆನ್ಷನ್ ಆಗಿದ್ದೀರಾ? ನಿಮಗೆ ಮಗು ಬೇಕು ಅನ್ನೋ ಆಸೆಗಿಂತ ಆತುರನೇ ಜಾಸ್ತಿ ಕಾಣ್ತಿದೆ, ಯಾಕೆ ಮನೇಲಿ ಒತ್ತಡನಾ ಅಂತಾಳೆ ಮಾಯಾ ಅಲ್ವಾ? ಯಾಕೋ ಗೊತ್ತಿಲ್ಲ, ನಿಮ್ಮ ಹತ್ರ ನನ್ನ ಕಷ್ಟಗಳನ್ನು ಹೇಳ್ಕೋಬೋದು ಅನ್ನಿಸ್ತಿದೆ. ಒಂದು ಹೆಣ್ಣಿಗೆ ತಾಯಿ ಆಗೋದು ಎಷ್ಟು ಸ್ಪೆಷಲ್ ಅಂತ ನಿಮಗೂ ಗೊತ್ತು. ಆದರೆ ನಮ್ಮನೇಲಿ ಇದು ರೇಸ್ ಆಗಿಬಿಟ್ಟಿದೆ. ನಮ್ಮನೇಲಿ ನಾವಿಬ್ಬರು ಸೊಸೆಯಂದರು, ಇಬ್ಬರಲ್ಲಿ ಮೊದಲು ಯಾರಿಗೆ ಮಗು ಆಗುತ್ತೋ ಆ ಮಗುಗೆ ಹೆಚ್ಚು ಪ್ರೀತಿ ಸಿಗೋದು ಅಂತ ನಮ್ಮತ್ತೆ ಪ್ರೆಷರ್ ಹಾಕ್ತಿದ್ದಾರೆ. ಆ ಕಡೆ ಅತ್ತೆ ಪ್ರೆಷರ್ ತಡೆಯೋಕ್ಕಾಗ್ತಿಲ್ಲ, ಈ ಕಡೆ ನನ್ನ ಗಂಡನ ಸಪೋರ್ಟು ಸಿಗ್ತಾ ಇಲ್ಲ. ಈ ಸಿಚುವೇಷನಲ್ಲಿ ಆತುರ ಪಡೆದೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ? ನನ್ನ ಜೀವನ ಬೊಂಬಾಟ ಆಗಿರಬೇಕು ಅಂತ ಕನ್ಸ್ಕೊಂಡಿದ್ದೆ, ಆದರೆ ಈಗ ಜೀವನನೇ ಬೇಡ ಅಂತ ಅನಿಸ್ಬಿಟ್ಟಿದೆ ಅಂತಾಳೆ ಬೃಂದಾ. ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ ಮೇಡಮ್, ಹಾಗಂತ ನಂಬಿಕೆ ಕಳ್ಕೊಬೇಡಿ. ನಿಮಗೆ ಏನೂ ತೊಂದರೆ ಇಲ್ಲ ಅಂತ ಅನ್ನಿಸ್ತಿದೆ ಅಂದರೆ ನಿಮ್ಮ ಪೀರಿಯಡ್ ಸೈಕಲ್ ಸರಿಯಾಗಿದೆ ಅಲ್ವಾ? ನಿಮ್ಮ BP ಕೂಡ ನಾರ್ಮಲ್ ಆಗಿದೆ. ನಿಮ್ಮ ಕುತ್ತಿಗೆ ಮತ್ತು ಕಣ್ಣು ನೋಡ್ತಿದ್ರೆ ನಿಮಗೇನು ತೊಂದರೆ ಇದೆ ಅಂತ ಅನ್ನಿಸ್ತಿಲ್ಲ. ಎಲ್ಲ ಚೆಕಪ್ ಆದಮೇಲೆ ಡಾಕ್ಟರ್ ಏನು ಹೇಳ್ತಾರೆ ನೋಡೋಣ. ಇಲ್ಲಿಗೆ ಬರೋ ಜನ ಹೆಚ್ಚಾಗಿ ನಿಮ್ಮ ಥರನೇ ಟೆನ್ಷನಲ್ಲಿ ಬರ್ತಾರೆ, ಆದರೆ ಆಮೇಲೆ ಆರೋಗ್ಯವಾಗಿರೋ ಮಗುನ ಹೇಳ್ತಿದ್ದಾರೆ. ನೀವು ಅಷ್ಟೇ ಬೇಗ ಪ್ರೆಗ್ನೆಂಟ್ ಆಗ್ತೀರಾ, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ ಅಂತಾಳೆ ನರ್ಸ್. ನಿಮಗೆ ಎಷ್ಟು ತಿಂಗಳಾಯಿತು ಅಂತಾಳೆ ಬೃಂದಾ. 4 ತಿಂಗಳು. ನೀವು ರೆಗ್ಯುಲರ್ ಆಗಿ ಚೆಕಪ್ಗೆ ಬನ್ನಿ, ಆದಷ್ಟು ಬೇಗ ತಾಯಿ ಆಗ್ತೀರಾ ಅಂತ ಕೆಮ್ಸಿ ನರ್ಸ್ ಅಲ್ಲೇ ಕೆಳಗೆ ಬೀಳ್ತಾಳೆ. ಬೃಂದಾ ಬಂದು ಅವಳನ್ನು ನೋಡ್ತಾ ಬೇರೆ ನರ್ಸ್ಗೆ ಕೂಗ್ತಾಳೆ. ಆಗ ಇನ್ನೊಬ್ಬರು ನರ್ಸ್ ಬಂದು ಅವಳನ್ನು ಕರ್ಕೊಂಡೋಗ್ತಾರೆ. ಈಚೆ ಅರ್ಜುನ್ ರೌಡಿಗಳಿಗೆ ಒಬ್ಬೊಬ್ಬರಿಗೆ ಸರಿಯಾಗಿ ಬಾರಿಸ್ತಾನೆ. ಆಗ JP ಒಬ್ಬ ರೌಡಿನ ಹಿಡ್ಕೊಂಡು, ಅವನಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಅಂತ ನಿನ್ನ ಬಾಸ್ಗೆ ಸ್ಪಷ್ಟವಾಗಿ ಹೇಳಿ ಹೋಗು. ಇನ್ಮೇಲೆ ಅವನು ಯಾರೋ ನಾವು ಯಾರೋ, ನಮ್ಮ ಪ್ರೀತಿನ ಬಲಹೀನತೆ ಅಂದ್ಕೊಂಡು ನಿಮ್ಮಂಥ ಪುಡಿ ರೌಡಿಗಳನ್ನು ಕಳಿಸಿದ್ರೆ ಯಾವ ಪ್ರಯೋಜನವೂ ಇಲ್ಲ. ನನ್ನನ್ನು ಮುಟ್ಟೋಕ್ಕೂ ನನ್ನ ಮಗ ಸೊಸೆನ ದಾಟಿ ಬರಬೇಕು, ಹೋಗು ಅಂತ ರೌಡಿನ ತಳ್ತಾರೆ. ಅವನು ಹೋಗ್ತಾನೆ. ಈಚೆ ಬೃಂದಾ ಆಚೆ ನಿಂತ್ಕೊಂಡು, ಮಾಯಾ ಅವರನ್ನು ಎಲ್ಲಿ ಕರ್ಕೊಂಡೋದ್ರು, ಅವ್ರು ಎಲ್ಲಿದ್ದಾರೆ ಇವಾಗ ಅಂತ ನರ್ಸನ್ನು ಕೇಳ್ತಾಳೆ. ಸರಿಯಾದ ಟೈಮಿಗೆ ಕರೆದು ಒಳ್ಳೆ ಕೆಲಸ ಮಾಡಿದ್ರಿ ಮೇಡಮ್ ಅಂತಾಳೆ ನರ್ಸ್. ಅವಳಿಗೆ ಏನಾಗಿತ್ತು ಅಂತಾಳೆ ಬೃಂದಾ. ಅವಳು 3 ಹೊತ್ತು ಡ್ಯೂಟಿ ಅಂದ್ಕೊಂಡು ಸರಿಯಾಗಿ ಊಟನೂ ಮಾಡ್ತಿಲ್ಲ, ಅದೇ ಸ್ಟ್ರೆಸ್ಸಲ್ಲಿ ತಲೆ ಸುತ್ತು ಬಂದಿದೆ. ಪ್ರೆಗ್ನೆಂಟ್ ಆದಮೇಲೆ ಸ್ವಲ್ಪ ಹುಷಾರಾಗಿರ್ಬೇಕಲ್ವಾ ಅಂತಾಳೆ ನರ್ಸ್. ಈಗ ಹೇಗಿದ್ದಾರೆ, ನಾನು ಅವರನ್ನು ನೋಡ್ಬೋದಾ ಅಂತಾಳೆ ಬೃಂದಾ. ಅಲ್ಲಿ ಕೊನೆ ರೂಮಲ್ಲಿ ರೆಸ್ಟ್ ಮಾಡ್ತಿದ್ದಾರೆ ಅಂತಾಳೆ ನರ್ಸ್. ಥ್ಯಾಂಕ್ ಯು ಅಂತ ಬೃಂದಾ ಬರ್ತಾಳೆ. ಈಚೆ ಮಾಯಾ ಫೋನಲ್ಲಿ, ನನಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ? ಸ್ವಲ್ಪ ಯಾಮಾರಿದಿದ್ರು ಎಂಥ ಅನಾಹುತ ಆಗ್ತಿತ್ತು ಗೊತ್ತಾ? ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ಈಗಲೇ ಹೊರಟು ಬನ್ನಿ, ನಾನು ನಿಮ್ಮನ್ನು ನೋಡಬೇಕು. ಯಾಕೆ ಈ ಥರ ಆಡ್ತಿದ್ದೀರಾ? ಕಾರಣ ಕೊಡಬೇಡಿ, ನೀವು ಬರಲೇಬೇಕು ಅಂತ ಕಾಲ್ ಕಟ್ ಮಾಡಿ ಅಳ್ತಾ, ಈ ಗಂಡಸ್ರೇ ಇಷ್ಟು ಅನಿಸುತ್ತೆ, ನಮ್ಮ ಹೆಣ್ಮಕ್ಳು ಫೀಲಿಂಗ್ಸೇ ಇವರಿಗೆ ಅರ್ಥನೇ ಆಗಲ್ಲ. ಇವರೇ ನನ್ನ ಕಡೆ ಗಮನ ಕೊಡದೆ ಹೋದರೆ ನನ್ನ ಕಷ್ಟ ನಾನು ಯಾರ ಹತ್ರ ಹೇಳ್ಕೊಳ್ಳಿ ಅಂತಾಳೆ. ಆಗ ಬೃಂದಾ ಬರ್ತಾಳೆ. ಥ್ಯಾಂಕ್ ಯು ಮೇಡಮ್, ಇವತ್ತು ನೀವು ಇರಲಿಲ್ಲ ಅಂದಿದ್ದರೆ ನನಗೇನಾಗ್ತಿತ್ತೋ ಏನೋ ಅಂತಾಳೆ ಮಾಯಾ. ಆವಾಗ ನನ್ನ ಸಮಸ್ಯೆನ ಯಾವುದೇ ಮುಚ್ಚುಮರೆ ಇಲ್ಲದೆ ನಿಮ್ಮ ಹತ್ರ ಹೇಳ್ಕೊಂಡೆ ಅಲ್ವಾ, ಹಾಗೂ ನೀವು ನನ್ನ ಹತ್ರ ಹೇಳ್ಕೋಬೋದು ಅಲ್ಲ. ಸ್ಟ್ರೆಸ್ಸಲ್ಲಿ ಊಟ ತಿಂಡಿ ಎಲ್ಲ ಬಿಟ್ಟು ಕೆಲಸ ಮಾಡುವಂಥದ್ದು ಏನಿದೆ ನಿಮಗೆ? ಏನು ಸಮಸ್ಯೆ ಆಗಿದೆ ಹೇಳಿ, ನಾನಿದ್ದೀನಿ ಮಾಯಾ. ನನಗೆ ನೀವು ಸ್ಟ್ರೆಸ್ ತಗೋಬೇಡಿ ಅಂತ ಹೇಳಿ ನೀವೇ ಹೀಗೆ ಸ್ಟ್ರೆಸ್ನಲ್ಲಿರೋದು ಸರಿನಾ? ಪ್ರೆಗ್ನೆಂಟ್ ಆದರೂ ಕೆಲಸಕ್ಕೆ ಹೋಗಲೇಬೇಕು ಅಂತ ನಿಮ್ಮ ಗಂಡ ಒತ್ತಾಯ ಮಾಡ್ತಿದ್ದಾನ? ನಿಮ್ಮ ಮಾತನ್ನು ಕೇಳ್ತಿಲ್ವಾ? ಫೋನ್ ಮಾಡಿಕೊಡಿ, ನಾನು ಮಾತಾಡ್ತೀನಿ. ಪ್ರೆಗ್ನೆಂಟ್ ಆಗಿರೋರನ್ನು ಎಷ್ಟು ಕೇರ್ಫುಲ್ ಆಗಿ ನೋಡ್ಕೋಬೇಕು ಅಂತ ನಾನು ಹೇಳ್ಕೊಡ್ತೀನಿ ಅವನಿಗೆ ಅಂತಾಳೆ ಬೃಂದಾ. ಪರವಾಗಿಲ್ಲ ಮೇಡಮ್, ನಾನೇ ಮಾತಾಡ್ತೀನಿ ಅಂತಾಳೆ ಮಾಯಾ. ಅಲ್ಲ, ನೀವು ಅಷ್ಟು ಬೇಡ್ಕೊಂಡ್ರು ಬರಲ್ಲ ಅಂತ ಹೇಳಿದ್ರ? ಎಂಥ ಬೇಜವಾಬ್ದಾರಿತನ ಇರಬೇಡ. ಅವರಿಗೆ ಪ್ರೆಗ್ನೆಂಟ್ ಆಗೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ನೀವೇನು ಪಾಪದವರು ಸುಮ್ಮನಾಗಿರ್ತೀರಾ, ಆದರೆ ಅವ್ರು ಹೇಗೆ ಬದಲಾಗ್ತಾರೆ? ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡಿ, ನಾನೇ ಬುದ್ಧಿ ಹೇಳ್ತೀನಿ, ಕಾಲ್ ಮಾಡಿಕೊಡಿ ಅಂತಾಳೆ ಬೃಂದಾ. ಅದು ನನಗೆ ಮದುವೆ ಆಗಿಲ್ಲ ಮೇಡಮ್ ಅಂತಾಳೆ ಮಾಯಾ.
ಮತ್ತು ಈ ಮಗು ಅಂತಾಳೆ ಬೃಂದಾ. ನಾನು ಪ್ರೆಗ್ನೆಂಟ್ ಆಗಿರೋದು ನನ್ನ ಬಾಯ್ ಫ್ರೆಂಡಿಂದ ಅಂತಾಳೆ ಮಾಯಾ. ಅಲ್ಲ, ಮದುವೆ ಆಗಿರೋ ಗಂಡಂದ್ರಿಗೆ ನೆಟ್ಟಗೆ ನೋಡ್ಕೊಳ್ಳೋದಿಲ್ಲ, ಅಂಥದ್ರಲ್ಲಿ ಬಾಯ್ ಫ್ರೆಂಡ್ ಅಂತಿದ್ದೀರಲ್ಲ, ನಿಮಗೆ ಒಂದು ಸ್ವಲ್ಪನೂ ಬುದ್ಧಿ ಇಲ್ವಾ? ಅದು ಹೇಗೆ ನಂಬ್ಕೊಂಡ್ರಿ ಮಾಯಾ? ನಿಮ್ಮ ಒಳ್ಳೆತನಕ್ಕೆ ನಗಬೇಕು ಅಳಬೇಕು ನನಗೆ ಒಂದೂ ಗೊತ್ತಾಗ್ತಿಲ್ಲ. ಅಲ್ಲ, ಇಷ್ಟೆಲ್ಲ ಆದಮೇಲೆ ಬರಲ್ಲ ಅಂತಿದ್ದಾನಲ್ಲ, ಯಾರವರು ಅಂತಾಳೆ ಬೃಂದಾ. ಅವರು ತುಂಬ ಪವರ್ಫುಲ್ ವ್ಯಕ್ತಿ ಅಂತಾಳೆ ಮಾಯಾ. ಅವ್ರ ಹೆಸರೇನು ಅಂತ ಕೇಳಿದ್ದು ನಾನು ಅಂತಾಳೆ ಬೃಂದಾ. ಅದು ಅವ್ರ ಹೆಸರು ಅನ್ನುವಾಗ ಇನ್ನೊಂದು ಸಿಸ್ಟರ್ ಬಂದು, ಮಾಯಾ ಡಾಕ್ಟ್ರು ಕರೀತಿದ್ದಾರೆ, ಬ್ಲಡ್ ಚೆಕಪ್ ಮಾಡಬೇಕಂತೆ, ಬನ್ನಿ ಹೋಗೋಣ ಅಂತ ಅವಳನ್ನು ಕರ್ಕೊಂಡು ಹೋಗ್ತಾಳೆ. ಆ ಹುಡುಗ ಯಾರೋ ಏನೋ ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲದೆ ಇರೋರ ಥರ ಈ ಹುಡುಗಿ ಕಣ್ಣಲ್ಲಿ ನೀರು ಹಾಕಿಸ್ತಿದ್ದಾನಲ್ಲ. ಚರಣ್ ಏನಾದರೂ ಹೀಗೆ ಮಾಡಬೇಕಿತ್ತು, ಅವ್ನ ಕಾಲು ಮುರಿದು ಕೈ ಕೊಡ್ತಿದ್ದೆ. ಪಾಪ ಮಾಯಾ ತನ್ನ ಐಡೆಂಟಿಟಿ ಕಾಪಾಡಿದ್ದಾರೆ. ಯಾಕೋ ಹತ್ತಿರದವರು ಅನ್ನಿಸ್ತಿದೆ, ನನ್ನ ಕೈಲಾದ ಸಹಾಯ ಮಾಡಬೇಕು ಅಂತಾಳೆ ಬೃಂದಾ. ಈಚೆ ಅರ್ಜುನ್ಗೆ ಮನೆಯಲ್ಲಿ ಭಾರ್ಗವಿ ಫಸ್ಟ್ ಏಡ್ ಮಾಡ್ತಿರ್ತಾಳೆ. ಆಗ ಶಕುಂತಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ದವನು ಮನುಷ್ಯನೋ ರಾಕ್ಷಸನೋ, ಜನ್ಮ ಕೊಟ್ಟ ತಾಯಿಗಿಂತ ಆಸ್ತಿ ಅಂದ, ಒಡ ಹುಟ್ಟಿದ ಅಣ್ಣನಿಗಿಂತ ಮನೆ ಅಂದ, ಈಗ ಅಪ್ಪನ ಹೆಸರು ಬೇಡ ಅನ್ನಿಸ್ತು. ಕೀಳು ಮಟ್ಟಕ್ಕೆ ಇಳಿದಿದ್ದಾನೆ. ಏನಾಗ್ತಿದೆಯೋ ಏನೋ, ಇನ್ನು ಈ ಕಣ್ಣಲ್ಲಿ ಏನೇನು ನೋಡಬೇಕು ಅಂತ. ದೇವ್ರೆ, ನನ್ನ ಈ ಭೂಮಿಯಲ್ಲಿ ಹಾಕಿರಿಸಿದ್ಯಾ, ನನ್ನನ್ನು ನಿನ್ನ ಜೊತೆನೇ ಕರ್ಕೊಂಡು ಹೋಗಬೇಕಾಗಿತ್ತು ರೀ ಅಂತ ಅಳ್ತಾರೆ ಶಕುಂತಲ. ಅಜ್ಜಿ ಹಾಗೆಲ್ಲ ಅಳಬೇಡಿ ಅಜ್ಜಿ, ಜಗನ್ ಮಾವ ನಮ್ಮ ಕಣ್ಣೀರಿಗೆ ನಿಮ್ಮ ಪ್ರೀತಿಗೆ ಅರ್ಹರಲ್ಲ ಅಂತಾಳೆ ಭಾರ್ಗವಿ. ಈ ವಿಷಯ ನನಗೆ ಮಾತ್ರ ಅರ್ಥ ಆದರೆ ಸಾಲದು ಭಾರ್ಗವಿ, ನಿಮ್ಮ ಮಾವಂಗೂ ಅರ್ಥ ಆಗಬೇಕು. ಈಗಲಾದರೂ ಬುದ್ಧಿವಂತ ಜೆಪಿ, ನಿನಗೆ ಸ್ವಂತದವರು ಅನ್ನೋದನ್ನು ಮರೆತು ರಕ್ತ ಹೀರೋ ರಾಕ್ಷಸ ಆಗಿದ್ದಾನೆ ಆ ನಿನ್ನ ತಮ್ಮ. ಹೀಗೆ ದುಃಖ ಪಡೋದು ಬಿಟ್ಟು ಕೆನ್ನೆಗೆ 2 ಬಾರಿಸಿ ವಿಚಾರಿಸ್ಬೇಕಾಗಿತ್ತು. ಅಪ್ಪ ಬದುಕಿದಿದ್ರೆ ಹೀಗಾಗೋದಕ್ಕೆ ಬಿಡ್ತಾ ಇರಲಿಲ್ವೇನೋ ಅಂತಾರೆ ಶಕುಂತಲ. ನಿಮ್ಮ ದುಃಖದಲ್ಲಿ ಇದ್ದೀರಾ ಅಂತ ಗೊತ್ತು ಡ್ಯಾಡ್. ನಿಮ್ಮ ಈ ಮೌನ ಅವರ ಮರ್ಯಾದೆನ ಕಾಪಾಡ್ತಿದೆ ಅಂದ್ಕೊಂಬೇಡಿ, ಬದಲಿಗೆ ಅವ್ರ ಅಹಂಕಾರನ ಜಾಸ್ತಿ ಮಾಡ್ತಿದೆ. ಹುಚ್ಚು ನಾಯಿ ಬೊಗಳಿದಾಗ ಕೇರ್ ಮಾಡದೆ ಮುಂದೆ ಹೋಗೋದು ಸರಿನೇ, ಆದರೆ ನಮ್ಮ ಮೌನನ ಭಯ ಅಂತ ಕೊಚ್ಚೋಕೆ ಬರುತ್ತಲ್ಲ, ಆವಾಗ ತಿರುಗಿ ನಿಲ್ಲೇಬೇಕು. ಕೈಯಲ್ಲಿರೋ ಒಂದು ಡಾಕ್ಯುಮೆಂಟ್ ಧೈರ್ಯದಲ್ಲಿ ಇಡೀ ಕಾನೂನೇ ಅವ್ರ ಜೇಬಲ್ಲಿದೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಆ ಕಾನೂನು ಕಾಯೋದು ಸತ್ಯನ? ಇಂಥವರೇ ಮೋಸದಾಟನಲ್ಲ, ಅಹಂಕಾರ ತಲೆಗೇರಿ ಹಿಟ್ಲರ್ ತರಹ ಆಡ್ತಾ ಇದ್ದಾರೆ. ಇನ್ನು ಅವ್ರ ಮೇಲೆ ಕನಿಕರ ತೋರಿಸೋದ್ರಲ್ಲಿ ಅರ್ಥ ಇಲ್ಲ ಡ್ಯಾಡ್ ಅಂತಾನೆ ಅರ್ಜುನ್. ನಿನ್ನ ಮಾತಿಗೆ ಬೆಲೆ ಕೊಟ್ಟು ಹಾಕಿದ ವಕಾಲತನ ಇಷ್ಟು ದಿನ ಬದಿಗೆ ಇಟ್ಟಿದ್ದು ಮಾವ, ಆದರೆ ಈಗ ನಿಮ್ಮ ಮರ್ಯಾದೆ ಪ್ರಶ್ನೆ ಬಂದಿದೆ. ಇನ್ನು ನನಗೆ ಕೈ ಕಟ್ಕೊಂಡು ಕೂರಕ್ಕಾಗಲ್ಲ ಮಾವ. ಅವರಿಗೆ ಬುದ್ಧಿ ಕಲಿಸೋಕ್ಕೆ ಒಂದೇ ಒಂದು ಅವಕಾಶ ಕೊಡಿ, ಈ ಕೇಸನ್ನು ನಡೆಸೋಕೆ ಒಪ್ಪಿಗೆ ಕೊಡಿ ಮಾವ ಅಂತಾಳೆ ಭಾರ್ಗವಿ. ಡ್ಯಾಡ್, ನಾನು ಭಾರ್ಗವಿ ಇಬ್ಬರು ಈ ಕೇಸ್ಗೋಸ್ಕರ ಹೋರಾಡ್ತೀವಿ, ಅದೇನಾಗುತ್ತೋ ಆಗಲಿ, ಆದರೆ ಈ ತರಹ ಕೈಕಟ್ಟಿ ಕೂರೋದು ಬೇಡ ಡ್ಯಾಡ್ ಅಂತಾನೆ ಅರ್ಜುನ್. ಯಾಕೋ ಸುಮ್ಮನೆ ಇದೆಯಾ ಜೆಪಿ? ಅನ್ಯಾಯ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ. ಮಕ್ಕಳು ಹೇಳಿದ ಮಾತಲ್ಲಿ ತಪ್ಪೇನಿದೆ ಹೇಳು? ಈ ಕೇಸಿಂದಾದರೂ ಜಗನ್ಗೆ ಬುದ್ಧಿ ಬರೋ ಹಾಗೆ ಮಾಡೋಣ. ಅರ್ಜುನ್ ಭಾರ್ಗವಿ ಮಾತನ್ನು ಒಪ್ಕೊಳ್ಳೋ ಅಂತಾರೆ ಶಕುಂತಲ. ಇಷ್ಟು ದಿನ ಅವನು ಬದಲಾಗ್ತಾನೆ ಅನ್ನೋ ಹೋಪಲ್ಲಿದ್ದೆ, ಆದರೆ ಅವನು ತನ್ನ ನರಿ ಬುದ್ಧಿನ ತೋರಿಸ್ಬಿಟ್ಟ. ಇಷ್ಟು ದಿನ ನಾನು ನಿಮ್ಮಿಬ್ಬರನ್ನ ತಡೆದಿದ್ದು ಒಬ್ಬ ತಮ್ಮನ್ನ ಕಾಪಾಡೋಕ್ಕೆ, ಆದರೆ ಇನ್ಮುಂದೆ ಕಾಪಾಡಬೇಕಾಗಿರೋದು ನಾನು ನನ್ನ ಕುಟುಂಬನ. ನಾನು ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ, ಈ ಕೇಸನ್ನು ಮುಂದುವರಿಸಿ ಜಗನ್ ಸೊಕ್ಕಿಳಿಸಿ ಅವನ ತಪ್ಪನ್ನು ಅವನಿಗೆ ಅರ್ಥ ಮಾಡಿಸ್ತೀನಿ ಅಂತ ನನಗೆ ಮಾತು ಕೊಡಿ ಅಂತ ಕೈನ ಮುಂದೆ ಮಾಡ್ತಾರೆ ಜೆಪಿ. ಅರ್ಜುನ್ ಭಾರ್ಗವಿ ಜೆಪಿ ಕೈ ಮೇಲೆ ಕೈ ಇಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.